ಓಕೆ ಗಾಯ್ಸ್, ಸೊ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ. ಸೊ ಹನುಮಂತ ವಿನ್ ಆಗಿದ್ದಾನೆ ಅಂತ. ಆ್ಯಂಡ್ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ, ಯಾಕಂತಂದರೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದು ತನ್ನನ ಎಲ್ಲೂ ಕಳ್ಕೊಳ್ದೇನೆ ಸೊ ಅದನ್ನು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕೂಡ ಕಾಪಾಡ್ಕೊಂಡು ಬಂದಿದ್ದಾನೆ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಎಲ್ಲರೂ ಕೂಡ ಹನುಮಂತು ಅಂದವರೆಲ್ಲ ಇವಾಗ ಹನುಮಂತು ಅನ್ನೋ ರೇಂಜಿಗೆ ಆಗಿ ಬೆಳೆದಿದ್ದಾನೆ ಮೀನ್ಸ್ ಅದನ್ನು ಜನಗಳು ಬೆಳೆಸಿದ್ದಾರೆ. ಆ್ಯಂಡ್ ಅವ್ರು ಬೆಳೆಸೋ ರೀತಿಯಲ್ಲಿ ಸೊ ಅವನು ಬಿಗ್ ಬಾಸ್ ಮನೆ ಒಳಗಡೆಗೆ ನಡ್ಕೊಂಡಿದ್ದಾನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಟನ ಸೊ ಬಿಗ್ ಬಾಸ್ ಆಟದ ರೀತಿಯಲ್ಲಿ ಆಡಿದ್ದಾನೆ. ದೋಸ್ತಿ ಅಂತ ಬಂದಾಗ ದೋಸ್ತಿಗೆ ಬೆಲೆ ಕೊಟ್ಟಿದ್ದಾನೆ, ಅಕ್ಕ ತಮ್ಮ ಅಂತ ಬಂದಾಗ ಅಕ್ಕನ ಸ್ಥಾನಕ್ಕೆ ಬೆಲೆ ಕೊಟ್ಟಿದ್ದಾನೆ, ಪ್ರತಿಯೊಂದು ಸ್ಥಾನಕ್ಕೂ ಕೂಡ ಅವನು ಬೆಲೆ ಕೊಟ್ಟಿದ್ದಾನೆ. ಯಾರೇ ಏನೇ ಅಂದರೂ ಕೂಡ ಏನೂ ಮಾತಾಡಿಲ್ಲ. ಕೆಲವೊಂದು ಬೇರೆ ಕಂಟೆಸ್ಟೆಂಟ್ಗಳಿಂದ ಅವನ ಮೇಲೆ ಒಂದು ದಬ್ಬಾಳಿಕೆಗಳು ಅಥವಾ ಏನಾದರೂ ಆದಾಗ ಸೊ ಅದನ್ನ ಯಾವುದೂ ಕೂಡ ಮನಸ್ಸಲ್ಲಿ ಇಟ್ಕೊಳ್ದೇನೆ ಸೊ ಅದನ್ನೆಲ್ಲನೂ ಕೂಡ ಅದನ್ನು ಅಲ್ಲಿಂದಲ್ಲೇ ಬಿಟ್ಟು ಸೊ ಅವತ್ತಿನ ಒಂದು ಆಟನ ಮಾತ್ರ ಅವನು ಆಡಿದ್ದಾನೆ. ಬಿಟ್ಟರೆ ಸೊ ಫ್ಯೂಚರ್ ಆದರೂ ಆಗಿರ್ಬೋದು, ಪಾಸ್ಟ್ ಆದರೂ ಆಗಿರ್ಬೋದು, ಯಾವುದೂ ಕೂಡ ಯೋಚನೆ ಮಾಡದೆ ಸೊ ಪ್ರೆಸೆಂಟಲ್ಲಿ ಆಡಿದ್ದಾನೆ ಅಂತಲೇ ಹೇಳ್ಬೋದು. ಆ್ಯಂಡ್ ಯಾರಿಗೂ ಕೂಡ ದ್ರೋಹ ಬಗೆಯುವಂಥದ್ದು, ತುಳಿದು ಬೆಳೆಯುವಂಥದ್ದು ಎಲ್ಲೂ ಕೂಡ ಅವ್ನು ಮಾಡಿಲ್ಲ. ಸ್ಟ್ರಾಟಜಿಗಳನ್ನು ಮೈಂಡಲ್ಲೇ ಮಾಡ್ಕೊಂಡಿದ್ದಾನೆ ಹೊರತು ಅದನ್ನು ಹೊರಗಡೆಗೆ ಹಾಕುವಂಥ ಪ್ರಯತ್ನ ಮಾಡಿಲ್ಲ. ಒಳ್ಳೆ ಕೆಲಸ ಮಾಡಿದ್ದಾನೆ. ಆ್ಯಂಡ್ ವ್ಯಕ್ತಿತ್ವ ಅಂತ ಬಂದಾಗ ಅವನನ್ನು ಮೀರಿಸೋರು ನಾನು ಹೇಳ್ತಾ ಇದ್ದೀನಲ್ಲ, ಬಿಗ್ ಬಾಸ್ ಮನೆ ಒಳಗಡೆಗೆ ತುಂಬ ಅಂದರೆ ತುಂಬ ಕಮ್ಮಿ. ಆ್ಯಂಡ್ ಬರೀ ವ್ಯಕ್ತಿತ್ವ ಇದ್ರೇ ಗೆಲ್ಲುತ್ತೆ ಅನ್ನೋದು ಕೂಡ ಖಂಡಿತವಾಗ್ಲೂ ತಪ್ಪು. ಬಿಕಾಸ್ ಆಫ್ ಅದೇ ರೀತಿಯ ಹನುಮಂತನ ರೀತಿಯಲ್ಲಿ ವ್ಯಕ್ತಿತ್ವ ಇರುವಂಥದ್ದು ಧನರಾಜ್ ಅವರು ಆಗಿರ್ಬೋದು, ಸೊ ಧರ್ಮಕೀರ್ತಿರಾಜ್ ಅವರು ಆಗಿರ್ಬೋದು, ಗೌತಮಿ ಆದರೂ ಆಗಿರ್ಬೋದು. ಸೊ ಇವರೆಲ್ಲ ನನ್ನ ಪ್ರಕಾರ ವ್ಯಕ್ತಿತ್ವ ಅಂತ ಬಂದಾಗ ತುಂಬ ಒಂದು ಒಳ್ಳೆ ಸ್ಥಾನದಲ್ಲಿ ನಿಂತ್ಕೊತಾರೆ, ಇನ್ಕ್ಲೂಡಿಂಗ್ ಶಿಶಿರಾದರೂ ಆಗಿರ್ಬೋದು. ಸೊ ಈ ರೀತಿಯಲ್ಲಿ ಸುಮಾರು ಜನ ಇದ್ದಾರೆ ಬರೀ ವ್ಯಕ್ತಿತ್ವ ಅಂತ ಬಂದಾಗ. ಬಟ್ ಇವನೊಂದು ರೀತಿಯಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು. ಸೊ ಬಿಗ್ ಬಾಸ್ಗೆ ಹೇಳಿ ಮಾಡಿಸಿದಂಥ ಒಂದು ಆಟನ ಆಡಿದ್ದಾನೆ. ಆ್ಯಂಡ್ ಲಾಸ್ಟ್ ಸೀಸನಲ್ಲಿ ವಿನಯ್ ಹೇಳಿದ್ರು ಸೊ ಬಿಗ್ ಬಾಸ್ ಅಲ್ಲಿ ಅಂದರೆ ಹೆಂಗಿರಬೇಕು ಅನ್ನೋದಕ್ಕೆ ಒಂದು ಬುಕ್ಕೇ ಬರೆದಿದ್ದೀರ ವಿನಯ್ ಅಂತ ನೀವು. ಬಟ್ ಅವನು ಆಡಿದಂಥದ್ದು ಅಗ್ರೆಸಿವ್ ಆಟ, ಬಟ್ ಅವ್ನು ಗೆಲ್ಲಿಲ್ಲ. ಬಟ್ ಹನುಮಂತ ಸೊ ಆ ಬುಕ್ಕನ್ನು ತಿರ್ಗಾ ರೀಕ್ರಿಯೇಟ್ ಮಾಡಿದ್ದಾನೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಎಲ್ಲೂ ಒಂದು ರೀತಿಯಲ್ಲಿ ಗಟ್ಟಿ ಧ್ವನಿಯಲ್ಲಿ ಮಾತಾಡಿದೆ, ಸೊ ಸೈಲೆಂಟ್ ಆಗಿನೇ ಸೊ ಅವನ ವ್ಯಕ್ತಿತ್ವ ಎಲ್ಲೂ ಬಿಟ್ಕೊಡ್ದೇನೆ, ಸೊ ಅವನು ತಾನೇ ಬಿಟ್ಕೊಡ್ದೇನೆ ಸೊ ಅವನು ಆಡಿರುವಂಥದ್ದು ಸೊ ಅವನಿಗೆ ಗೆಲುವಾಗಿ ಕಾಣಿಸಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ನನ್ನ ಚಾನಲ್ನ ನೋಡಿದಂಥವ್ರಿಗೆ, ಲೈಕ್ ಮಾಡಿದಂಥವ್ರಿಗೆ, ಡಿಸ್ಲೈಕ್ ಮಾಡಿದಂಥವ್ರಿಗೆ, ಒಳ್ಳೆ ಕಮೆಂಟ್ ಮಾಡಿದಂಥವ್ರಿಗೆ, ಕೆಟ್ಟ ಕಮೆಂಟ್ ಮಾಡಿದಂಥವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಸೊ ನೀವು ಈ ಚಾನಲ್ನ ನೋಡ್ಕೊಂಡು ಬಂದಿದ್ದೀರಾ. ಆ್ಯಂಡ್ ನಾನು ಸೊ ಅಪ್ಡೇಟ್ಗಳನ್ನು ಕೊಡಲಿಕ್ಕೆ, ರಿವ್ಯೂಗಳನ್ನ ಕೊಡಲಿಕ್ಕೆ ಒಂದು ರೀತಿಯಲ್ಲಿ ನಿಮ್ಮ ಒಂದು ವ್ಯೂ ಇದೆಯಲ್ಲ ಸೊ ಆ ವ್ಯೂಸ್ಗಳೇ ಕಾರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಅಥವಾ ಸ್ಫೂರ್ತಿಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ರಿಗೂ ಕೂಡ ಧನ್ಯವಾದಗಳು. ಆ್ಯಂಡ್ ಎಲ್ಲ ಕಂಟೆಸ್ಟೆಂಟ್ಗಳ ಕಡೆಯಿಂದ ಅವರ ಒಂದು ಕಡೆಯಿಂದ ನಾನು ಕೂಡ ನಿಮಗೆ ಧನ್ಯವಾದ ಹೇಳ್ತೀನಿ. ವೋಟ್ ಮಾಡಿದ್ದಕ್ಕೆ, ಅವರಿಗೆ ಸಪೋರ್ಟ್ ಮಾಡಿದ್ದಕ್ಕೆ ಪ್ರತಿಯೊಬ್ಬ ಕಂಟೆಸ್ಟೆಂಟ್ನ ಪರವಾಗಿ ಸೊ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಯಾಕಪ್ಪ ಹೇಳ್ತಾ ಇದ್ದೀನಿ ಧನ್ಯವಾದಗಳು ಅಂತಂದರೆ ಸೊ ನಾನು ಒಂದು ರೀತಿಯಲ್ಲಿ ಬಿಗ್ ಬಾಸ್ನ ಒಂದು ಪಾರ್ಟ್ ಆಗಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಈ ರಿವ್ಯೂ ಬೆಳಿಗ್ಗೆ ಆದರೆ ರಿವ್ಯೂ, ನೈಟ್ ಆದರೆ ಒಂದು ರಿವ್ಯೂ, ಪ್ರೋಮೋ ರಿಯಾಕ್ಷನ್ಗಳು, ಸೊ ಅನಲೈಸಿಸ್ಗಳು ಪ್ರತಿಯೊಂದು ಕೂಡ ಮಾಡ್ಕೊಂಡು ಬಂದಿದ್ದೀನಿ. ಆಲ್ಮೋಸ್ಟ್ ಒಂದು 200+ ವೀಡಿಯೋಸ್ಗಳಾಗಿರ್ಬೋದು. ಅದೇ ರೀತಿಯಲ್ಲಿ ನನ್ನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಆ್ಯಂಡ್ ಹೆಚ್ಚಾಗಿ ಸೊ ಹನುಮಂತನಿಗೆ ಸಪೋರ್ಟ್ ಮಾಡಿದಂಥವ್ರಿಗೆ ತುಂಬ ಧನ್ಯವಾದಗಳು. ಯಾಕೆ ಅಂತಂದರೆ ಅವ್ನು ಸ್ಟಾರ್ಟಿಂಗ್ ಬಂದ ಒಂದು 2 ವಾರದಲ್ಲೇ ಗೊತ್ತಾಯಿತು ನನಗೆ, ಇವನು ಪಕ್ಕ ಏನೋ ಒಂದು ಮಾಡ್ತಾನೆ ಅಂತ. ಯಾಕಂತಂದರೆ ಸ್ಟಾರ್ಟಿಂಗ್ ಬಂದಾಗ ಇನ್ನೋಸೆನ್ಸ್ ಯೂಸ್ ಮಾಡ್ಕೊತಿದ್ದಾರೆ ಹಾಗೆ ಹೀಗೆ ಅಂತ ನಾನು ಕೂಡ ಕೆಲವು ವಿಚಾರದಲ್ಲಿ ಹೇಳಿದ್ದೆ. ಬಟ್ ಆದರೆ ಆ ಇನ್ನೋಸೆನ್ಸ್ ಜೊತೆಗೆ ಸೊ ಅವನು ಆಟನೂ ಕೂಡ ಖಡಕ್ಕಾಗಿ ಆಡಿದ್ದಾನೆ. ಆ್ಯಂಡ್ ಎಲ್ಲಿ ಯಾವ ರೀತಿಯಲ್ಲಿ ಇರಬೇಕು ಅನ್ನೋದು ಕೂಡ ಸೈಲೆಂಟಾಗಿ ಆಡಿದ್ದಾನೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅದಕ್ಕೋಸ್ಕರನೇ ಸೊ ಅವನ ಕಡೆಯಿಂದ ಕೂಡ ನಿಮಗೆಲ್ಲರೂ ಕೂಡ ಧನ್ಯವಾದಗಳು. ಒಂದು ಖುಷಿ ಏನಂತಂದರೆ ಎಲ್ಲೋ ಒಂದು ಉತ್ತರ ಕರ್ನಾಟಕದ ಹಳ್ಳಿಯಿಂದ ಬಂದಂಥ ಹುಡುಗ, ಸೊ ಅವನಿಗೆ ಒಂದು ವೇದಿಕೆ ಸಿಗುತ್ತೆ ಸಿಂಗರ್ ಆಗಿ, ಅವ್ನು ಪರಿಚಯ ಮಾಡ್ಕೊಳ್ಳಿಕ್ಕೆ, ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೊತಾನೆ. ಅದಾದಮೇಲೆ ಸೊ ಚಾನಲ್ಗೂ ಕೂಡ ಒಂದು ಒಳ್ಳೆ TRP ಸಿಗುತ್ತೆ ಅವನಿಂದ. ಅದರ ಜೊತೆಗೆ ಸೊ ಕಲರ್ಸ್ ಕನ್ನಡಕ್ಕೆ ಒಂದು ಅವಕಾಶ ಸಿಕ್ಕಾಗ ಬಿಗ್ ಬಾಸ್ನಲ್ಲಿ ಸೊ ಅದನ್ನು ಕೂಡ ತುಂಬ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಂಡಿದ್ದಾನೆ. ಆ್ಯಂಡ್ ಸಿಕ್ಕಿದೆ ಅಂತ ಸೊ ದುರಂಕಾರ ತೋರಿಸದೆ ಯಾವುದೇ ರೀತಿಯಲ್ಲಿ ಆಟದಲ್ಲಾದರೂ ಆಗಿರ್ಬೋದು ಯಾವುದರಲ್ಲೂ ಒಂದು ವ್ಯಕ್ತಿತ್ವನ ಬಿಟ್ಟು ಕೊಟ್ಟಿಲ್ಲ. ಸೊ ಅದೊಂದು ಖುಷಿ ಇದೆ. ಜೊತೆಗೆ ಸೊ ಹನುಮಂತನ ಬಗ್ಗೆ ಮಾತಾಡಿ ಜಾಸ್ತಿ ಆಯಿತು. ಸೊ ಇವಾಗ ನಾನು ಮಾತಾಡ್ತಿರುವಂಥದ್ದು ತ್ರಿವಿಕ್ರಮ್ ಬಗ್ಗೆ. ಸೊ ತ್ರಿವಿಕ್ರಮ್ ಅಂದರೆ ಒಳ್ಳೆ ಒಬ್ಬ ಆಟಗಾರ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಕೆಲವು ಕಡೆಗೆ ಸೊ ಅವನು ಸ್ವಲ್ಪ ಸೇಫ್ ಗೇಮ್ ಮಾಡ್ದ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಟ್ ಅವನಿಗೂ ಕೂಡ ಒಂದು ಒಳ್ಳೆ ಫ್ಯೂಚರ್ ಮುಂದೆ ಇದೆ. ಸೊ ಅದ್ರ ಕಡೆ ಗಮನ ಕೊಡಲಿ. ಆ್ಯಂಡ್ ವಿನ್ನರ್ ಆ್ಯಂಡ್ ಸೋಲೋದು ಗೆಲ್ಲೋದು ಇದ್ದೇ ಇರುತ್ತೆ. ಬಟ್ ವ್ಯಕ್ತಿತ್ವ ಅಂತ ಬಂದಾಗ ಕೆಲವು ಕಡೆಗೆಲ್ಲ ಒಂದು ಆಟದಲ್ಲಿ ಸ್ವಲ್ಪ ಎಲ್ಲ ಕೆಳಗಡೆ ಬಿತ್ತು ಅಂತ ರೀಸೆಂಟ್ ಟೈಮಲ್ಲಿ ಅಂತ ಅನಿಸ್ತು. ಆ್ಯಂಡ್ ಕೆಲವು ಕಡೆಗೆ ಸೇಫ್ ಗೇಮ್ ಕೂಡ ಆಡಿದ್ದಾರೆ, ಇಲ್ಲ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ. ಸೊ ಈ ರೀತಿಯಲ್ಲಿ ಬಿಗ್ ಬಾಸ್ ಸೀಸನ್ 11 ಇತ್ತು. ಸೊ ನಾವು ಅಫಿಷಿಯಲಿ ಕನ್ಫರ್ಮ್ ಸೊ ಹನುಮಂತ ಇಸ್ ದ ಬಿಗ್ ಬಾಸ್ ಸೀಸನ್ ಕನ್ನಡ 11 ವಿನ್ನರ್. ಓಕೆ, ಎಷ್ಟು ಖುಷಿ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ. ಹನುಮಂತ ಗೆದ್ದಿದ್ದಾನಂತಲ್ಲ, ಒಂದು ಒಳ್ಳೆ ವ್ಯಕ್ತಿತ್ವ, ಒಬ್ಬ ಒಳ್ಳೆ ಆಟಗಾರ, ಒಬ್ಬ ಒಳ್ಳೆ ವ್ಯಕ್ತಿ ಬಿಗ್ ಬಾಸ್ ಸೀಸನ್ 11 ಗೆದ್ದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸದ್ಯಕ್ಕೆ ವಿಡಿಯೋದಲ್ಲಿ ಇಷ್ಟ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್, ಗುಡ್ ನೈಟ್.